ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅಮ್ಮ ತುಂಬ ರುಚಿಕರವಾದ ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ. ನೀವು ಕೂಡ ವಿಡಿಯೋ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಮರಿದಿರ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗಿ ವಿಡಿಯೋ ನೋಡ್ಕೊಬರೋಣ. ಈಗಳಮ್ಮ 2 ಮಾವಿನಕಾಯಿ ಅವೇ ಗೊಜ್ಜು ಮಾಡ್ತೀನಿ. ಮಾವಿನಕಾಯಿ ಗೊಜ್ಜು ಗೊಜ್ಜು ಮಾವಿನಕಾಯಿ ಗೊಜ್ಜು ಅವಾಗೆಲ್ಲ ಮಾಡೋರು. ಮಾವಿನಕಾಯಿ ಗೊಜ್ಜು ಮಾಡಿ ಉಳ್ಸಪ್ ಮಾಡಿ ನೆನ್ಸ್ಕೊಂಬಕ್ಕಿ ಮಾಡೋರು. ಹೀಗೆ ನಾನು ಉಳ್ಸಪ್ ಮಾಡಲ್ಲ, ಊಟ ಮಾಡಕ್ಕೇನ ಗೊಜ್ಜು ಮಾಡ್ತೀನಿ. ಮುದ್ದೆಗೆ ಅನ್ನಕ್ಕೆ ಏನ್ಕನ ಮಾಡ್ಕ ಗೊಜ್ಜು ಮಾಡಿದ್ ಚೆನ್ನಾಗಿರ್ತೈತಿ. ಆ ಮುದ್ಗಿಂತ ಅನ್ನಕ್ಕೆ ಚಂದ ಗೊಜ್ಜು. ಅಂದ್ರೆ ಅವಾಗೆಲ್ಲ ಸೈಡಿಗೆ ಮಾಡಾರ. ಅವಾಗೆಲ್ಲ ಉಳ್ಸಪ್ ಮಾಡಿದ್ರೆ ಸೈಡಿಗೆ ಮಾಡಾರು ನೆನ್ಸ್ಕೊಳಕ್ಕೆ. ಚೆನ್ನಾಗಿರೋದು. ಆ ಇಂದ್ಲರ್ ಅಡ್ಗೆನೆ ಚಂದ. ಆದ್ರೆ ನಮಗೆ ಅವೆಲ್ಲ ನೆನಪಿರ್ಬೇಕಲ್ಲ ಮಾಡಾಕಿ. ನಾವೆಲ್ಲ ಸಿಕ್ಕ ಹುಡುಗರು ನೆನಪಿರ್ಬೇಕಲ್ಲ. ನೆನಪಿರ ಮಾಡೋದು. ಸರಿ, ಇದು ಎರ್ಕೊಂತೀನಿ. ಮಾವಿನಕಾಯಿ ಗೊಜ್ಜಿಗೆ ಜೀರಿಗೆ, ಅರಿಶಿನ, ಮೆಣಸಿನ್ಕಾಯಿ, 2 ಕಡಲೆ, ಮೆಂತ್ಯ ಹುರ್ದಿರೋ ಜೀರಿಗೆ, ಹುರ್ದಿರೋ ಅರ್ಶಿನ ಬೋಟು. ಅದೇ ನಾವು ಹಸೆದು ಹಾಕಿರು ನಡಿತೈತೆ ಅರ್ಶಿನ ಬೋಟು. ನಾನು ಬೋಟ್ ತಗೊಂಡಿದ್ದೀನಿ, ಹುರ್ದಿರೋದಿತ್ತು ಹಾಕಿದ್ದೀನಿ. ಹುರ್ದಿಲ್ದವು ಒಣಮೆಣಸಿನ್ಕಾಯಿ. ಹುರ್ದಿಲ್ಲ ಮೆಣಸಿನ್ಕಾಯಿನ ಮಾವಿನಕಾಯಿ ಹಚ್ಚಿಕೊಂಡಿದ್ದೀನಿ. ಈಗ ರುಬ್ಕೊಂತೀನಿ. ರುಬ್ಬೇಕಾ? ಚೆನ್ನಾಗಿರ್ತೈತಿ. ಮಾವಿನಕಾಯಲ್ಲಿ ಎಷ್ಟು ವೆರೈಟಿ ಅಡುಗೆ ಮಾಡ್ಬೋದಲ್ಲ? ಚಿತ್ರಾನ್ನ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಚಟ್ನಿ ಮಾಡ್ಬೋದು. ಅದೇ ಹೇಳಲ್ವ, ಒಂದು ಇದು ಹಲವಾರು ಹೆಸರು ಅಂತ. ಇವಾಗ ಅಂದಾಗಿ ಎಷ್ಟು ಮಾಡ್ತೀವಿ ಹೇಳೋ? ಪಲಾವ್ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ, ಅದ್ರಾಗೆ ಗೀ ರೈಸ್ ಅಂತ ಮಾಡ್ತೀವಿ, ಎಗ್ ರೈಸ್ ಅಂತ ಮಾಡ್ತೀವಿ. ಎಷ್ಟು ವೆರೈಟಿ ಮಾಡ್ತೀವಿ ಹೇಳಿ. ಹಂಗೆ ಹೆಸರು ಬೇರೆ ಬೇರೆ ಏನು ಬೇಕೋ ಮಾಡಿ ಹೆಸರು ಕೊಟ್ಕೋಬೋದು. ಗುಂಡಲ್ಲಿ ಹರಿದ್ರೆ ಹಿಂಗೆ ಒಂದೊಂದೇ ಹಾಕೊಂಡು ಹರಿಬೇಕು. ಒಂದೊಂದು ಹಾಕೊಂಡು ಹರಿದ್ರೆ ಮತ್ತೆ ಅದು ಗುಂಡಡಿಗೆ ಸಿಕ್ಕದು. ಒಂದೇ ತಡ ಹರಿದ್ರೆ ಅದು ಮೆಗ್ಗದು ಬೇಡದೆ. ಅದು ಮೆಣಸಿನ್ಕಾಯಿ ಚಿಕ್ಕ ಐಟಮ್ ಎಲ್ಲ ಒಂದ್ಸಲ ರುಬ್ಕೊಂಡ್ರು. ಇವಾಗ ಮಾವಿನಕಾಯಿ ಹಾಕೊಂಡವ್ರೆ. ಅದು ನುಣ್ಣಗಾಗ್ಬೇಕಲ್ಲ. ಅದು ಹಾಗಾಗಿ ಇದ್ರಲ್ಲಿ ಚೆಂದಿಗೆ ಹಾಕೊಂಡ್ರೆ ಜಾರ್ಕೊಂಡು ಹೋಗ್ತೈತಿ. ನುಣ್ಣಗಾಗಲ್ಲ ಅದು ಮೆಣಸಿನ್ಕಾಯಿ. ಹಂಗಾಗಿ ಮುಂದಾಗ ರುಬ್ಬೋದನ್ನೆಲ್ಲ ರುಬ್ಬೇಕು, ಹಿಂದೆ ರುಬ್ಬೋದೆಲ್ಲ ಹಿಂದಾಗ ರುಬ್ಬೇಕು. ನಾವು ಮಿಕ್ಸಿಗೆ ಹಾಕೋರೆಲ್ಲ ನಾವು ಗುಂಡಲ್ಲಿ ರುಬ್ತೀವಿ ಅಂದರೆ ಆಗಲ್ಲ. ಯಾವಾಗ ರುಬ್ಬೇಕು ಅನ್ನೋದು ಗೊತ್ತಿರಬೇಕು ಅದನ್ನು, ಅಲ್ವಮ್ಮ? ಅದೇ ನಿಂಗೆ ರುಬ್ಬತ್ತಾನೆ ಅಂತ ರುಬ್ಬಕ್ಕೆ ಹೋದ್ರೆ ಬರಲ್ಲ ನಮಗೆ. ಯಾವಾಗ ರುಬ್ಬೇಕು, ಮುಂಚೆ ಯಾವ್ದು ಹಾಕೋಬೇಕು ಅದೆಲ್ಲ ಗೊತ್ತಿರಬೇಕು. ಆವಾಗಲೇ ಅದು ನೀಟಾಗಿ ನುಣ್ಣಗಾಗೋದು. ಮೆಣಸಿನ್ಕಾಯಿ ಫಸ್ಟ್ ನುಣ್ಣಗಾಗ್ಬೇಕು. ಈಗಲೇ ಘಮ ಅಂತ ಐತಲ್ಲಮ್ಮ ನಿಂಗೆ ಗೊಜ್ಜು. ಚೆನ್ನಾಗಿರ್ತೈತೆ. ಚೆನ್ನಾಗಿರ್ತೈತೆ. ಈ ಹಬ್ಬಗಳಿಗೆ, ಉಗಾದಿ ಹಬ್ಬ ಅಂತ ಟೈಮ್ಗಳಿಗೆ, ಈ ಉಗಾದಿ ಹಬ್ಬಕ್ಕೆ ಟೈಮಿಗೆ ಅಂದ್ರೆ ಇವು ಮಾವಿನಕಾಯಿ ಸಿಕ್ಕೋದು. ಹಿಂಗೆ ಅರ್ದ್ಬಿಟ್ಟು ಒಗ್ಗರಣೆ ಮಾಡಿ ಇಕ್ಕರು ಗೊಜ್ಜು ಸೈಡಿಗೆ ನೆನ್ಸ್ಕೊಳಕ್ಕೆ. ಈ ಉಪ್ಪಿನಕಾಯಿ ಥರ ಚೆನ್ನಾಗಿರುತ್ತೆ. ಘಮ ಅಂತ ಐತೆ ರುಬ್ತಾ ಇದ್ರೆ. ಹೇಳಮ್ಮ, ಈಗ ಕಾಯಿ ರುಬ್ಕೊಂತೀನಿ ಅನ್ಸುತ್ತು. ರುಬ್ಬಿರೆ ಚೆನ್ನಾಗಿರ್ತೈತೆ. ರುಬ್ಕೊಂತೀನಿ. ಕಾಯಿ ಹಾಕೋದು ತಿಗಡ್ದಾಗ ಬಿದ್ದಿರೋದು ಹಿಂಗೆ ರುಬ್ಬಿಟ್ರೆ ಚೆನ್ನಾಗಿರ್ತೈತೆ. ಹೇಳಮ್ಮ, ಆಗೈತೆ. ಎತ್ತುತ್ತೀನಿ. ಹೇಳಮ್ಮ,
ರುಬ್ಬಿಕೊಂಡಿದ್ದೀನಿ ಈಗ ಹ್ಞೂ ಈಗ ಕಾಯಿಸ್ಕೊಬೇಕು. ಎಣ್ಣೆ ಹಾಕ್ಕೊಂತೀನಿ ಗೊಜ್ಜಿಗೆ. ಸಾಸಿವೆ. ಚಿತ್ರಾನ್ನ ಗೊಜ್ಜಿಗೆ ಹಾಕ್ದಂಗೆ ಇದಕ್ಕೆ ಕಡಲೆಬೇಳೆ ಕಡಲೆ ಬೀಜ ಹಾಕಲ್ಲ, ಒಟ್ಟಿಗೆ ಗೊಜ್ಜು, ರುಬ್ಬಿದ ಗೊಜ್ಜು. ಈರುಳ್ಳಿ, ರುಬ್ಬಿಕೊಂಡಿರೋದಕ್ಕೆ ಒಯ್ತೀನಿ. ಒಗ್ಗರಣೆ ಬೆಂದೈತೆ. ಉಪ್ಪು, ಚೆನ್ನಾಗಿದನ್ನು ಕುದಿಸ್ಕೋಬೇಕು. ಕುದಿಸ್ಕೋಬೇಕಾ? ಕುದಿಸ್ಕೊಂಡು ಚೆನ್ನಾಗಿರ್ತದೆ. ನಮ್ಮ ಮಾವಿನಕಾಯಿ ಗೊಜ್ಜು ರೆಡಿ ಆಗೈತೆ. ಈಗಲೇ ಬಾಯಲ್ಲಿ ನೀರು ಬರ್ತೈತೆ. ಇಳಿಸ್ತೀನಿ. ಇಳಿಸಿ ಅನ್ನ ಮಾಡ್ಕೊಂಡು ಊಟ ಮಾಡೋದು. ಅನ್ನ ಮಾವಿನಕಾಯಿ ಗೊಜ್ಜು ನಮ್ಮನೇಲಿ ಯಾರಿಗೆಲ್ಲ ಇಷ್ಟ ಯಾರಿಗೆಲ್ಲ ಎಲ್ಲರಿಗೂ ಇಷ್ಟ ಆಗ್ತದೆ. ಮಾವಿನಕಾಯಿ ಚಟ್ನಿ ಅಂದರೆ ಅಲ್ಲ, ಮಾವಿನಕಾಯಿ ಗೊಜ್ಜು ಅಂದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಅನ್ನ ಮಾವಿನಕಾಯಿ ಗೊಜ್ಜು ಅಂದರೆ ಹುಳಿಯಾಗಿರ್ತೈತೆ, ತುಂಬ ಚೆನ್ನಾಗಿರ್ತೈತೆ ಗೊಜ್ಜು. ಹುಳಿ ಹುಳಿ ಖಾರ ಖಾರ ಚಂದ. ಸರಿ ನಮ್ಮ ಆಯ್ತಾ ಇದು? ಆಯಿತು, ಇಳಿಸ್ತೀನಿ. ಸರಿ ನಮ್ಮ ನೋಡಿದ್ರಲ್ಲ ಹೇಗೆ ಮಾಡಿದ್ರು ನಮ್ಮಮ್ಮ ಮಾವಿನಕಾಯಿ ಗೊಜ್ಜನ್ನ. ವಿಡಿಯೋ ಇಷ್ಟಾರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.